ನಮಸ್ಕಾರ ಸ್ನೇಹಿತರೆ, ಅನಿತಾ ಕಿಚನ್ಗೆ ಸ್ವಾಗತ. ಮನೇಲಿ ಮಾಡುವಂಥ ಎಗ್ ರೈಸ್ ರೆಸಿಪಿನ ನೋಡ್ಕೊಂಬಿಡಿ. ಫಸ್ಟ್ ನಾನಿಲ್ಲಿ ಒಂದು ಪ್ಯಾನ್ ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಗೆ ಜೀರಿಗೆ, ಸಾಸಿವೆ ಎರಡು ಕೂಡ ನೀಟಾಗಿ ಸಿಡಿದ ಮೇಲೆ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದಂಥ ಈರುಳ್ಳಿ, ಹೀಗಾದರೂ ಕಟ್ ಮಾಡ್ಕೊಬೋದು, ಇಲ್ಲ ಉದ್ದಕ್ಕಾದರೂ ಕಟ್ ಮಾಡ್ಕೊಬೋದು ತರಕಾರಿಗಳನ್ನ. ಇದಕ್ಕೆ ಕ್ಯಾರೆಟ್, ಕ್ಯಾಪ್ಸಿಕಮ್ಮು ಹಾಗೆ ನಾನಿಲ್ಲಿ ಗುಂಡು ಬದನೆಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಈರುಳ್ಳಿ ಹೂವು ಹಾಗೆ ಸ್ವಲ್ಪ ಕೋಸನ್ನ ಬಳಸ್ತಾ ಇದ್ದೀನಿ. ಇದ್ರ ಜೊತೆಗೆ ಒಂದು ಟೊಮ್ಯಾಟೊನ ಹಾಕ್ಕೊಂಡು ಎಣ್ಣೆನೇ ನೀಟಾಗಿ ಇಷ್ಟನ್ನು ಕೂಡ ಫ್ರೈ ಮಾಡ್ಕೊಂಬಿಡೋಣ. ನಾನು ಒಂದೊಂದು ನಿಧಾನವಾಗಿ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ, ನೀವು ಕೂಡ ಹಾಗೆ ಮಾಡಿ. ಇದ್ರ ಜೊತೆಗೆ 1 ಸ್ಪೂನು ಗರಂ ಮಸಾಲ ಹಾಗೆ ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಸ್ವಲ್ಪ ಪೆಪ್ಪರ್ ಪೌಡರ್ನ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಇದನ್ನು ಕೂಡ ಸ್ವಲ್ಪ ಬೇಯಕ್ಕೆ ಬಿಟ್ಬಿಡೋಣ. ಲಿಡ್ನ ಕ್ಲೋಸ್ ಮಾಡಿ ತರಕಾರಿ ಬೇಯೋ ಅಷ್ಟರೊಳಗಡೆ ನಾನಿಲ್ಲಿ ಮೊಟ್ಟೆನ ಎತ್ತಿಟ್ಕೊಳ್ತಾ ಇದ್ದೀನಿ. ಸೊ ನಾನಿಲ್ಲಿ 6 ಮೊಟ್ಟೆನ ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪು ಹಾಗೆ ಸ್ವಲ್ಪ ಪೆಪ್ಪರ್ ಪೌಡರ್ನ ಸೇರಿಸಿ ಇದನ್ನು ಚೆನ್ನಾಗಿ ಬೀಟ್ ಮಾಡಿ ಎತ್ತಿಟ್ಕೊಳ್ತೇನೆ. ಅಂದರೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ, ಈ ಥರ ಮಿಕ್ಸ್ ಮಾಡಿ ಎತ್ತಿಟ್ಕೊಂಡ್ಬಿಟ್ರೆ ತರಕಾರಿ ಬೇಯಿದ ತಕ್ಷಣವೇ ಅದರೊಳಗಡೆ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಂಬಿಡ್ಬೋದು. ಸೊ ನೋಡಿ, ಇವಾಗ ತರಕಾರಿ ಬೆಂದಿದೆ. ಇವಾಗ ಮೊಟ್ಟೆನ ಈ ಥರ ತಿರುಗಿಸ್ತಾ ಇದ್ದೀನಿ, ಯಾಕಂದರೆ ನನಗೆ ಉಡುಡಿಯಾಗಿ ಮೊಟ್ಟೆ ಬೇಕು, ಇಲ್ಲಾಂದರೆ ಆಮ್ಲೆಟ್ ಥರ ಆಗಿಬಿಡುತ್ತೆ ನಾನು ತಿರುಗಿಸ್ಲಿಲ್ಲ ಅಂದರೆ. ಸೊ ಹಾಗಾಗಿ ನೀಟಾಗಿ ಎಗ್ನ ತಿರುಗಿಸ್ಕೊಂಡ್ರೆ ನೋಡಿ ಈ ಥರ ಬಂದುಬಿಡುತ್ತೆ. ಈ ಥರ ಬರೋವರೆಗೂ ಐ ಫ್ಲೇಮಲ್ಲೇ ಯಾವಾಗ ತಿರುಗಿಸ್ತಾನೇ ಇರಬೇಕಾಗತ್ತೆ. ಸ್ವಲ್ಪ ಈ ಥರ ಬಂದರೆ ಇದು ಮೊಟ್ಟೆ ಪಲ್ಯ ಥರನೂ ನೀವು ಬೇಕಾದರೆ ತಿನ್ಬೋದು. ಚಪಾತಿ, ಪೂರಿ, ರೋಟಿ ಇದಕ್ಕೆಲ್ಲ ತುಂಬಾ ಚೆನ್ನಾಗಿರುತ್ತೆ ಮೊಟ್ಟೆ ಪಲ್ಯ. ಸೊ ಇದಕ್ಕೆ ಸ್ವಲ್ಪ ಅಚ್ಚ ಖಾರದ ಪುಡಿನ ಸೇರಿಸಿ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ. ಇದಕ್ಕೆ 1 ಬೌಲ್ ರೈಸ್ ಸೇರಿಸಿದ್ರೆ ಎಗ್ ರೈಸ್ ಆಗಿಬಿಡುತ್ತೆ. ಇಲ್ಲಾಂದರೆ ಇದನ್ನೇ ಈ ಥರನೇ ನಾವು ಯಾವುದಕ್ಕಾದರೂ ಕಾಂಬಿನೇಷನ್ ಮಾಡ್ಕೊಂಡು ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಇವಾಗ ರೈಸ್ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಗರಂ ಮಸಾಲ ಹಾಗೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಸಾಲ ಜೊತೆ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಹಾಕೊಂಡ್ಬಿಟ್ರೆ ಎಗ್ ರೈಸ್ ರೆಡಿಯಾಗಿ ಹೋಗ್ಬಿಡುತ್ತೆ. ಸಂಡೇ ಟೈಮಲ್ಲಿ ಅಥವಾ ನಿಮಗೆ ಬ್ಯುಸಿ ಟೈಮಲ್ಲಿ ಬ್ಯಾಚುಲರ್ಸ್ ಏನಿರ್ತಾರಲ್ಲ, ಸೊ ತುಂಬಾ ಈಸಿಯಾಗಿ ಈ ರೆಸಿಪಿನ ಮಾಡ್ಕೊಂಡು ತಿನ್ಬೋದು. ಸೊ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.